ಪ್ರಿಯಾ ಸ್ಕೂಲ್ ಫೀಸ್, ಮನೆ ಬಾಡ್ಗೆ, ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ? ನೀವೇನೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ದೆ ಹೋಗ್ಬಿಟ್ರಿ. PolicyBazaar.com ನಲ್ಲಿ 1 ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ 430 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ಡ್ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದೇಶದಲ್ಲಿ ಮತ್ತೆ ಚುಕ್ಕಾಣಿ ಹಿಡಿದಿರೋ ಮೋದಿ ಮುಂದೆ ಈಗ 5 ದೊಡ್ಡ ಸವಾಲುಗಳು ನಿಂತ್ಕೊಂಡಿವೆ. ಈ 5 ಸವಾಲುಗಳು ಎಷ್ಟು ದೊಡ್ಡ ಬೆಟ್ಟಗಳಂತೆ ಮೋದಿಯ ದಾರಿಗೆ ಅಡ್ಡಲಾಗಿ ನಿಂತ್ಕೊಂಡಿವೆ ಅಂತ ಹೇಳಿದ್ರೆ, ಪ್ರಶಾಂತ್ ಕಿಶೋರ್ ಪ್ರಕಾರ ಈ 5 ಸವಾಲುಗಳಲ್ಲಿ ಒಂದು 2-3 ಸವಾಲುಗಳನ್ನಾದರೂ ಕೂಡ ಸರಿಯಾಗಿ ಫೇಸ್ ಮಾಡಿ ಗೆದ್ದಿಲ್ಲ ಅಂತ ಹೇಳಿದ್ರೆ ಮೋದಿ ಸರ್ಕಾರದ ಈ 3ನೇ ಅವಧಿಗೇನೆ ಕಂಟಕ ಆಗಬಹುದು, ಒಳಗಿಂದ ಹೊರಗಿಂದ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗಬಹುದು ಅಂತ ಹೇಳಿದ್ದಾರೆ. ಹಾಗಿದ್ರೆ ಮೋದಿ ಸರ್ಕಾರದ ಅಂದರೆ ಈ 3ನೇ ಅವಧಿಯ ಅಳಿವು ಉಳಿವಿನ ಪ್ರಶ್ನೆಯಾಗಬಹುದಾದ ಆ 5 ಬೆಟ್ಟದಂತಹ ಸವಾಲುಗಳು ಯಾವುವು ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ. ಸದ್ಯಕ್ಕೆ ಮೋದಿಗೆ ಇರೋ ಅತಿ ದೊಡ್ಡ ಸವಾಲು ಅಂದರೆ ಮಹಾರಾಷ್ಟ್ರ. ಯಾಕಂದರೆ ಮಹಾರಾಷ್ಟ್ರ ವಿಧಾನಸಭೆಗೆ ಇದೇ ಅಕ್ಟೋಬರ್ನಲ್ಲಿ ಎಲೆಕ್ಷನ್ ನಡೆಯುತ್ತೆ. ನಿಮಗೆ ಗೊತ್ತು, ಮಹಾರಾಷ್ಟ್ರ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಅತ್ಯಂತ ಪ್ರಭಾವಿ ರಾಜ್ಯ, ದೇಶದ ಅತಿ ದೊಡ್ಡ ಎಕಾನಮಿ, ಜೊತೆಗೆ ಲೋಕಸಭೆಯಲ್ಲಿ 48 ಸೀಟ್ ಇದೆ. ಸೊ ಪೊಲಿಟಿಕಲಿ ಕೂಡ ಇಂಪಾರ್ಟೆಂಟ್. ಎಲ್ಲಕ್ಕಿಂತ ಮುಖ್ಯವಾಗಿ ಅಲ್ಲೀಗ ಬಿಜೆಪಿ ನೇತೃತ್ವದ NDA ಸರ್ಕಾರ ಅಸ್ತಿತ್ವದಲ್ಲಿದೆ. ಶಿಂದೆ ಬಣದ ಶಿವಸೇನೆಗೆ ಸಿಎಂ ಸ್ಥಾನ, ಅಜಿತ್ ಪವಾರ್ಗೆ DCM ಸ್ಥಾನ ಕೊಟ್ಟಿದ್ರು ಕೂಡ ಆಡಳಿತವನ್ನ ಬಿಜೆಪಿ ನಾಯಕ ದೇವೇಂದ್ರ ಫಡ್ನವೀಸ್ ಕಂಟ್ರೋಲ್ ಮಾಡ್ತಿದ್ದಾರೆ ಅನ್ನೋದು ರಾಜಕೀಯ ತಜ್ಞರ ಒಂದು ಒಮ್ಮತ. ಹೀಗಾಗಿ ಬಿಜೆಪಿಗೆ ಎಟ್ ಎನಿ ಕಾಸ್ಟ್ ಈ ರಾಜ್ಯದ ಕಂಟ್ರೋಲ್ ಅನ್ನ ಉಳಿಸ್ಕೋಬೇಕು, ಮತ್ತೆ ಗೆಲ್ಲಬೇಕು. ಆದರೆ ಅದು ಸುಲಭದ ರೀತಿ ಕಾಣಿಸ್ತಾ ಇಲ್ಲ. ಬಿಜೆಪಿ ವಿರುದ್ಧ ದೊಡ್ಡ ಮಟ್ಟದ ಕೂಟ ರೆಡಿ ಆಗ್ತಾ ಇದೆ. ಈಗ ಆಲ್ರೆಡಿ ಈ ಕೂಟ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ದೊಡ್ಡ ಹೊಡೆತವನ್ನ ಕೊಟ್ಟಿದೆ. ಇನ್ನೇನು ಇಲ್ಲಿ ಅಸೆಂಬ್ಲಿ ಚುನಾವಣೆ ಕೂಡ ನಡೆಯುತ್ತೆ, ಅಲ್ಲೂ ಕೂಡ ಕೂಟ ಬಿಜೆಪಿಗೆ ಚೆನ್ನಾಗಿ ಏಟ್ ಕೊಡೋಕೆ ರೆಡಿ ಆಗ್ತಾ ಇದೆ. ಕಳೆದ ಸಲ ಅಂದರೆ 2014 ಮತ್ತು 19ರಲ್ಲಿ ಬಿಜೆಪಿ ಮತ್ತು ಮಿತ್ರರು ಅಲ್ಲಿ ಹೆಚ್ಚು ಕಮ್ಮಿ ಕ್ಲೀನ್ ಸ್ವೀಪ್ ಮಾಡಿದ್ರು. ಲೋಕಸಭೆಯಲ್ಲಿ 48ರಲ್ಲಿ 42 ಸ್ಥಾನ ಗೆದ್ದಿದ್ರು. ಆದರೆ ಶಿವಸೇನೆ, ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಸೇರ್ಕೊಂಡದು. ಚುನಾವಣೆ ಮುಗಿದ ಮೇಲೆ ಅವರು ದೂರ ಹೋದ್ರು, ಅವ್ರ NDAನಲ್ಲಿ ಉಳ್ಕೊಂಡಿಲ್ಲ. ಅದನ್ನು ಮೈನಸ್ ಮಾಡಿದ್ರೆ ಬಿಜೆಪಿದು 22 ಚಿಲ್ಲರೆ ಸೀಟ್ ಬರುತ್ತೆ ಅಷ್ಟೇ. ಬಟ್ ಶಿವಸೇನೆಯನ್ನು ಕೂಡ ಅಲ್ಲಿ ಸೇರಿಸ್ಕೊಂಡ್ರೆ ಆಮೇಲೆ ಬಿಟ್ಟು ಹೋದ ಶಿವಸೇನೆಯನ್ನು 42 ಗೆದ್ದಿದ್ರು. ಕಾಂಗ್ರೆಸ್ ಮತ್ತು NCPಯನ್ನು ತೊಳೆದು ಹಾಕಿದ್ರು. ಆದರೆ ಈ ಬಾರಿ ಉಲ್ಟಾ ಆಗಿದೆ. ಉದ್ಧವ್ ಠಾಕ್ರೆಯ ಶಿವಸೇನೆ, ಶರದ್ ಪವಾರ್ರ NCP ಜೊತೆಗೆ ಕಾಂಗ್ರೆಸ್ ಇವರಷ್ಟು ಜನ ಸೇರಿಕೊಂಡು ಈ ಸಲ ಫೈಟ್ ಮಾಡಿದ್ರು. ಬಿಜೆಪಿ ಮತ್ತು ಮಿತ್ರರನ್ನ ಚೆನ್ನಾಗಿ ಕಾಡಿದ್ದಾರೆ. ಬಿಜೆಪಿ 9 ಗೆದ್ದು 14 ಸೀಟ್ ಕಳ್ಕೊಂಡ್ರೆ, ಶಿಂದೆ ಬಣದ ಶಿವಸೇನೆ 7 ಗೆದ್ದು 6 ಸೀಟ್ ಕಳ್ಕೊಂಡಿದೆ. ಅಜಿತ್ ಪವಾರ್ ತಮ್ಮ ಹತ್ರ ಇದ್ದ 1 MP ಸ್ಥಾನವನ್ನು ಮಾತ್ರ ಹಾಗೆ ಉಳಿಸ್ಕೊಂಡಿದ್ದಾರೆ. ಹೀಗಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಈ ಸಲ ಬಿಜೆಪಿ ತೀವ್ರ ಪೈಪೋಟಿಯನ್ನ ಎದುರಿಸಬೇಕಾಗಿ ಬರ್ತಾ ಇದೆ. 288 ಸೀಟ್ ಇರೋ ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆಗೆ 145 ಸೀಟ್ ಬೇಕು. ಸದ್ಯಕ್ಕೆ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ 103 ಸ್ಥಾನಗಳನ್ನು ಹೊಂದಿದೆ. ಅಜಿತ್ ಪವಾರ್ರ NCP 40 ಸ್ಥಾನ, ಶಿಂದೆ ಬಣದ ಶಿವಸೇನೆ ಹತ್ರ 38 ಸ್ಥಾನ ಇದೆ. ಹೀಗೆ ಇನ್ನಿತರ ಸಣ್ಣ ಪುಟ್ಟ ಪಕ್ಷಗಳು ಸೇರಿ ಒಟ್ಟು 203 ಸೀಟುಗಳ ಬಲ NDA ಹತ್ರ ಇದೆ. ಇವರಿಗೆ ಹೋಲಿಸ್ಕೊಂಡ್ರೆ INDIA ಕೂಟದ ಸಂಖ್ಯೆ ಕಮ್ಮಿ. ಇವ್ರ ಬಳಿ ಕೇವಲ 71 ಸೀಟು ಮಾತ್ರ ಇದೆ. ಆದರೆ ಲೋಕಸಭೆಯಲ್ಲಿ ಗೆದ್ದಿರೋದ್ರಿಂದ INDIA ಕೂಟದ ವಿಶ್ವಾಸ ಈಗ ಹೆಚ್ಚಾಗಿದೆ. ಮರಾಠ ಮೀಸಲಾತಿಯ ವಿರುದ್ಧ ಪ್ರತಿಭಟನೆಗಳು, ಮಹಾರಾಷ್ಟ್ರದಲ್ಲಿ ಈರುಳ್ಳಿ ರಫ್ತಿನ ಮೇಲೆ ನಿರ್ಬಂಧ ಹೇರಿದ್ದು ಬಿಜೆಪಿ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಈರುಳ್ಳಿ ಬೆಳೆಗಾರರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಹೊರದೇಶಕ್ಕೆ ರಫ್ತು ಮಾಡಿದ್ರೆ ಅದರಿಂದ ಅವ್ರಿಗೆ ಲಾಭ ಇದೆ. ಆದರೆ ಭಾರತದಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ, ಹೊರಗೆ ಜಾಸ್ತಿ ರಫ್ತಾಗಿ ಅನ್ನೋ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಅನೇಕ ತಿಂಗಳುಗಳ ಕಾಲ ಈರುಳ್ಳಿ ರಫ್ತಿಗೆ ನಿರ್ಬಂಧ ಹೇರಿದ್ದು ಈ ಭಾಗದಲ್ಲಿ ಸಮಸ್ಯೆಗೆ ಕಾರಣ ಆಗಿತ್ತು. ಜೊತೆಗೆ ಬಿಜೆಪಿ ಮೇಲೆ ರಿಯಲ್ ಪಕ್ಷಗಳನ್ನು ಒಡೆದ ಆರೋಪ ಕೂಡ ಇದೆ. ಹೀಗಾಗಿ ಬಿಜೆಪಿಗೆ ಈ ಮಹಾರಾಷ್ಟ್ರ ಚುನಾವಣೆ ಬರ್ತಾ ಬರ್ತಾ ತುಂಬ ಚಾಲೆಂಜಿಂಗ್ ಆಗ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲೇ ನರೇಂದ್ರ ಮೋದಿಯವರು ಟಿಕೆಟ್ನಲ್ಲಿದ್ದಾಗಲೇ ಬೀಳೋ ಓಟುಗಳು ಬಿಜೆಪಿಗೆ ಕಮ್ಮಿಯಾಗಿವೆ. ನಿಮಗೆ ಗೊತ್ತಿರೋ ಹಾಗೆ ಬಿಜೆಪಿಗೂ ಮಹಾರಾಷ್ಟ್ರಕ್ಕೂ ಬೇರೆಯದ್ದೇ ಸಂಬಂಧ ಇದೆ.
ಹಿಂದುತ್ವದ ಐಕಾನ್ ಅಂತ ಕರೆಯಲಾಗೋ ಶಿವಾಜಿ ಮತ್ತು RSSನ ತವರು ಭೂಮಿ ಅದು. ಸೊ ಆ ನೆಲದಲ್ಲೇ ಬಿಜೆಪಿಯ ಹಿಂದುತ್ವದ ವಿರುದ್ಧ ವಿಪಕ್ಷಗಳು ಜಾತಿ ಅಸ್ತ್ರ ಬಿಟ್ಟಿದ್ವು. ಈ ಚುನಾವಣೆಯಲ್ಲಿ ಅದು ಅಲ್ಲಿ ವರ್ಕೌಟ್ ಕೂಡ ಆಗಿದೆ. ಹೀಗಾಗಿ ಇನ್ನು ಕೆಲವೇ ವಾರಗಳಲ್ಲಿ ನಡೆಯಲಿರೋ ಮಹಾರಾಷ್ಟ್ರ ಚುನಾವಣೆ ಬಿಜೆಪಿ ಪಾಲಿಗೆ ನಿರ್ಣಾಯಕವಾಗಿದ್ದು, ಗೆದ್ದು ಕುರ್ಚಿ ಉಳಿಸಿಕೊಳ್ಳೋ ಸವಾಲು ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಹರಿಯಾಣ ಏನು ಬಿಜೆಪಿಗೆ ಮತ್ತು ಮೋದಿಗೆ ಎದುರಾಗೋ ದೊಡ್ಡ ಸವಾಲು ಅಂದ್ರೆ ಹರಿಯಾಣ. ಅಕ್ಟೋಬರ್ ತಿಂಗಳಲ್ಲಿ ಈ ರಾಜ್ಯಕ್ಕೆ ಎಲೆಕ್ಷನ್ ನಡೆಯುತ್ತೆ. ಕಳೆದ 2 ವಿಧಾನಸಭಾ ಚುನಾವಣೆಯಲ್ಲೂ ಬಿಜೆಪಿ ಈ ರಾಜ್ಯವನ್ನ ಗೆದ್ಕೊಂಡಿತ್ತು. 90 ಸೀಟ್ ಇರುವ ಹರಿಯಾಣದಲ್ಲಿ ಬಿಜೆಪಿ 2014ರಲ್ಲಿ ಪೂರ್ಣ ಬಹುಮತ ಪಡೆದು ಅಧಿಕಾರ ಮಾಡಿ ಮೋದಿಯ ಮಿತ್ರ ಮನೋಹರ್ ಲಾಲ್ ಖಟ್ಟರ್ ಅಚ್ಚರಿಯ ರೀತಿಯಲ್ಲಿ ಸಿಎಂ ಆಗಿದ್ರು. ಅದಾದ್ಮೇಲೆ 2019ರಲ್ಲಿ ಲೋಕಸಭಾ ಚುನಾವಣೆ ನಡೆಯಿತು. 10ಕ್ಕೆ 10 ಗೆದ್ರು. ಆ ಬಳಿಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 47ರಿಂದ 40 ಸೀಟಿಗೆ ಕುಸಿತು. ಬಹುಮತ ಸಿಗದ ಕಾರಣ ಜೆಜೆಪಿ ಅಂದ್ರೆ ಚೌಟಾಲಾ ಫ್ಯಾಮಿಲಿಯೊಂದಿಗೆ ಸೇರ್ಕೊಂಡು ಬಿಜೆಪಿ ಸರ್ಕಾರ ಮಾಡಿಕೊಂಡಿತ್ತು. ಆದರೆ ಈ ಸಲ ಅಲ್ಲಿ ದೊಡ್ಡ ರಾಜಕೀಯ ಬದಲಾವಣೆಯಾಗಿದೆ. ಜಾಟರ ಓಟು ತರ್ತಾ ಇದ್ದ ಜೆಜೆಪಿ ಬಿಜೆಪಿಯಿಂದ ದೂರ ಆಗಿದೆ. ಈ ಪರಿಣಾಮವೋ ಏನೋ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅರ್ಧಕ್ಕರ್ಧ 5 ಸೀಟ್ ಕಳ್ಕೊಂಡಿದೆ. ಆ ಸೀಟುಗಳೆಲ್ಲ ಕಾಂಗ್ರೆಸ್ ಪಾಲಾಗಿವೆ. ಜೊತೆಗೆ ಈ ಸಲ ಖಟ್ಟರ್ ಅವರನ್ನ ಕೆಳಗಿಳಿಸಿ ನಯಾಬ್ ಸಿಂಗ್ ಸೈನಿ ಅನ್ನೋರನ್ನ ಅಲ್ಲಿ ಬಿಜೆಪಿ ಹೊಸ ಸಿಎಂ ಮಾಡಿದೆ. ಲೋಕಸಭೆಯಲ್ಲಿ ಅದು ವರ್ಕ್ ಆಗಿಲ್ಲ. ಸೊ ವಿಧಾನಸಭೆಯಲ್ಲೂ ಅದು ಬಿಜೆಪಿಯನ್ನ ಸಂಕಷ್ಟಕ್ಕೆ ಸಿಕ್ಕಾಕ್ಸುತ್ತಾ ಅನ್ನೋ ಚರ್ಚೆ ಈಗ ರಾಜಕೀಯ ವಲಯದಲ್ಲಿದೆ. ನಿಮಗೆ ಗೊತ್ತಿರಬಹುದು, ಬಿಜೆಪಿ ಹರಿಯಾಣದಲ್ಲಿ ಕಳೆದ 3-4 ವರ್ಷಗಳಿಂದ ರೈತ ಮಸೂದೆ ವಿಚಾರವಾಗಿ ವಿರೋಧವನ್ನ ಫೇಸ್ ಮಾಡ್ತಾ ಇದೆ. ಕಳೆದ 10 ವರ್ಷಗಳ ಆಡಳಿತ ಸಹಜವಾಗಿ ಆಡಳಿತ ವಿರೋಧಿ ಅಲೆ ಉಂಟು ಮಾಡೋ ಸಾಧ್ಯತೆಯೂ ಇರುತ್ತೆ. ಹೀಗಾಗಿ ಅದನ್ನೆಲ್ಲ ಮೋದಿ ಮತ್ತವರ ಬಿಜೆಪಿ ಮೆಟ್ಟಿ ನಿಲ್ಲಬೇಕು. ಒಂದು ವೇಳೆ ಬಿಜೆಪಿ ಏನಾದ್ರೂ ಯಾಮಾರಿದ್ರೆ ರಾಜ್ಯದಲ್ಲಿ ಸ್ಟ್ರಾಂಗ್ ಆಗಿರೋ ಕಾಂಗ್ರೆಸ್ ಮತ್ತೆ ಹರಿಯಾಣವನ್ನ ಮತ್ತೆ ತನ್ನ ತೆಕ್ಕೆಗೆ ತಗೊಳ್ಳೋಕೆ ಕೈ ಹಾಕುತ್ತೆ. ಕಳೆದ ಸಲ ಕಾಂಗ್ರೆಸ್ ಕೂಡ 31 ಸೀಟ್ ಗೆದ್ದಿತ್ತು. ಅಂದ್ರೆ ಬಿಜೆಪಿಗಿಂತ 9 ಸೀಟ್ ಕಮ್ಮಿ. ಈ ಬಾರಿ ಕಾಂಗ್ರೆಸ್ ಮತ್ತು ಆಪ್ಗಳು ಒಟ್ಟಾದ್ರೆ ಅಲ್ಲಿ ಬಿಜೆಪಿಗೆ ಅದು ತುಂಬಾ ಟಫ್ ಚಾಲೆಂಜ್ ಆಗುತ್ತೆ. ಜಾರ್ಖಂಡ್ ಸ್ನೇಹಿತರೆ, ಜಾರ್ಖಂಡ್ ರಾಜಕೀಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಬಿಹಾರದಿಂದ 2000ನೇ ಇಸವಿಯಲ್ಲಿ ಬೇರೆಯಾದ ಈ ರಾಜ್ಯ ಇಲ್ಲಿ ತನಕ ಸಾಕಷ್ಟು ಚುನಾವಣೆ ಕಂಡಿದೆ. ಆದರೆ ಒಂದು ಸಲನೂ ಯಾರಿಗೂ ಪೂರ್ಣ ಬಹುಮತ ಬಂದಿಲ್ಲ. ಆರಂಭದಲ್ಲಿ ಅರ್ಜುನ್ ಮುಂಡಾ ಸಿಎಂ ಆಗಿದ್ದಾಗ 2005ನೇ ಇಸವಿಯಲ್ಲಿ ಬಿಜೆಪಿ 30 ಸೀಟ್ ಗೆದ್ದಿತ್ತು. 80 ವಿಧಾನಸಭಾ ಸೀಟ್ ಇರೋ ಈ ವಿಧಾನಸಭೆಯಲ್ಲಿ ಸರ್ಕಾರ ರಚನೆ ಮಾಡಬೇಕು ಅಂದ್ರೆ 41 ಸೀಟ್ ಬೇಕು. ಸೊ ಆಗ ಬಿಜೆಪಿ ಜೆಡಿಯು ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿತ್ತು. ಆದರೆ ಆ ನಂತರ ಇಲ್ಲಿ ರಾಜಕೀಯ ಬದಲಾವಣೆ ಆಯಿತು. ಶಿಬು ಸೊರೇನ್ ಅವರ ಜಾರ್ಖಂಡ್ ಮುಕ್ತಿ ಮೋರ್ಚಾಗೆ ಬಿಜೆಪಿ ಬೆಂಬಲವನ್ನ ಕೊಡ್ತು. ಆಗ ಶಿಬು ಸೊರೇನ್ ಸಿಎಂ ಆದ್ರು. ಆನಂತರ ಅರ್ಜುನ್ ಮುಂಡಾ ಕೂಡ ಜೆಎಂಎಂ ಬೆಂಬಲದೊಂದಿಗೆ ಸಿಎಂ ಆದ್ರು. ಹೇಮಂತ್ ಸೊರೇನ್ ಕಾಲದಲ್ಲೂ ಈ ಮೈತ್ರಿ ಮುಂದುವರಿತು. ಆದರೆ ಆ ನಂತರ ಬಿಜೆಪಿ ಮತ್ತು ಜೆಎಂಎಂ ನಡುವೆ ವೈರತ್ವ ಶುರುವಾಗಿದೆ. 2014ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ರಘುವರ್ ದಾಸ್ 37 ಸೀಟನ್ನ ಗೆಲ್ಲಿಸಿಕೊಂಡು ಜಾರ್ಖಂಡ್ನ ಸಿಎಂ ಕೂಡ ಆಗಿದ್ರು. ಆದರೆ 2019ರಲ್ಲಿ ಜೆಎಂಎಂ ಗೆದ್ದು ಇಲ್ಲಿ ಸರ್ಕಾರ ಮಾಡ್ತಾ ಇದೆ. ಈ ಸಲ ಬಿಜೆಪಿ ಹೇಗಾದ್ರೂ ಮಾಡಿ ಈ ಹಿಂದಿ ಲ್ಯಾಂಡ್ ಅಲ್ಲಿ ಸರ್ಕಾರ ರಚನೆ ಮಾಡಬೇಕು ಅನ್ನೋ ಆಸೆಯನ್ನ ಹೊಂದಿದೆ. ಕೆಲವೇ ತಿಂಗಳುಗಳ ಹಿಂದೆ ಹೇಮಂತ್ ಸೊರೇನ್ ಇಲ್ಲಿ ಸಿಎಂ ಆಗಿದ್ರು. ಆದ್ರೆ ಅಕ್ರಮ ಹಣ ವರ್ಗಾವಣೆ ಕೇಸಲ್ಲಿ ಅಲ್ಲಿ ನೋಟುಗಳ ಬೆಟ್ಟವೇ ಸಿಕ್ತು. ಅದೆಲ್ಲ ನೀವು ಟಿವಿಗಳಲ್ಲಿ ನೋಡಿದ್ರಿ. ಆಮೇಲೆ ಹೇಮಂತ್ ಸೊರೇನ್ ಅರೆಸ್ಟ್ ಕೂಡ ಆದ್ರು. ಈಗ ಅಲ್ಲಿ ಚಂಪಾಯಿ ಸೊರೇನ್ ಅವ್ರನ್ನ ಸಿಎಂ ಮಾಡಲಾಗಿದೆ. ಸೊ ಈ ಬಾರಿ ಬಿಜೆಪಿ ಅವ್ರನ್ನ ಎದುರಿಸಬೇಕು. ಕಳೆದ ಸಲ ಬಿಜೆಪಿ 25 ಸೀಟ್ ಗೆದ್ದಿತ್ತು. ಸೊ ಬಹುಮತ ಬೇಕು ಅಂದ್ರೆ ಅಲ್ಲಿ ಇನ್ನೂ 16 ಸೀಟ್ ಎಕ್ಸ್ಟ್ರಾ ಗೆಲ್ಲಬೇಕು. ಅಂದ್ರೆ ಅಪ್ಕಮಿಂಗ್ ಚುನಾವಣೆಯಲ್ಲಿ ತನ್ನ ಸಂಖ್ಯೆಯನ್ನ 25ರಿಂದ 41ಕ್ಕಾದ್ರೂ ಏರಿಸ್ಕೋಬೇಕಾಗತ್ತೆ ಅಧಿಕಾರ ಹಿಡಿಬೇಕು ಅಂದ್ರೆ. ಬಿಜೆಪಿ ಜೊತೆಗೆ ಅಜಿತ್ ಪವಾರ್ ಬಣದ ಎನ್ಸಿಪಿ ಮತ್ತು ಆಲ್ ಜಾರ್ಖಂಡ್ ಸ್ಟೂಡೆಂಟ್ಸ್ ಯೂನಿಯನ್ ಇದೆ. ಇವ್ರ ಬಳಿ ಕ್ರಮವಾಗಿ 1 ಮತ್ತು 3 ಶಾಸಕರಿದ್ದಾರೆ. ಆ ಕಡೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಜೊತೆಗೆ ಕಾಂಗ್ರೆಸ್ ಇದೆ, RJD ಇದೆ, ಕಮ್ಯುನಿಸ್ಟರು ಕೂಡ ಇದ್ದಾರೆ. ಹೀಗಾಗಿ ಇಬ್ಬರ ನಡುವೆಯಲ್ಲಿ ದೊಡ್ಡ ಯುದ್ಧನೇ ನಡೆಯುತ್ತೆ. ಗಮನಿಸಬೇಕಾದ ಸಂಗತಿ ಅಂದರೆ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 3 ಸೀಟನ್ನು ಕಳ್ಕೊಂಡಿದೆ. 2019ರಲ್ಲಿ 12 ಗೆದ್ದಿತ್ತು. ಈ ಸಲ 9 ಗೆದ್ದಿದೆ. ಖುದ್ದು ಅರ್ಜುನ್ ಮುಂಡಾ ಕುಂತಿ ಕ್ಷೇತ್ರದಲ್ಲಿ ಸೋತ್ ಹೋಗಿದ್ದಾರೆ. ಜೊತೆಗೆ ಹೇಮಂತ್ ಸೊರೇನ್ ಈ ಸಲ ಜೈಲಿಗೆ ಹೋಗಿರೋದು ಬಿಜೆಪಿಗೆ ಟ್ರೈಬಲ್ ಏರಿಯಾಸ್ ಅಲ್ಲಿ, ಬುಡಕಟ್ಟು ಏರಿಯಾಗಳಲ್ಲಿ ಒಂದು ರೀತಿ ಸೊರೇನ್ ಪರ ಅನುಕಂಪ ಹಾಗೂ ಬಿಜೆಪಿ ಪರ ನೆಗೆಟಿವಿಟಿಗೆ ಕಾರಣ ಆಗಬಹುದು ಅಂತ ವಿಶ್ಲೇಷಣೆ ಮಾಡಲಾಗಿತ್ತು. ಲೋಕಸಭಾ ಚುನಾವಣಾ ಫಲಿತಾಂಶದಲ್ಲೂ ಕೂಡ ಒಂದು ಮಟ್ಟಿಗೆ ಅದು ಕಂಡಿದೆ. ಬಟ್ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಇನ್ನೂ ಜಾಸ್ತಿ ಕಾಣಬಹುದು. ಹೀಗಾಗಿ ಈ ರಾಜ್ಯದಲ್ಲಿ ಬಿಜೆಪಿ ಕಮ್ ಬ್ಯಾಕ್ ಮಾಡುತ್ತಾ ಅಥವಾ ಏನಾಗುತ್ತೆ ಅನ್ನೋ ಕುತೂಹಲ ಇದೆ. ಬಿಹಾರ ಮುಂದಿನ ವರ್ಷ ಅಂದರೆ 2025ರ ನವೆಂಬರ್ ವೇಳೆಗೆ ಈ ರಾಜ್ಯ ಎಲೆಕ್ಷನ್ಗೆ ಹೋಗುತ್ತೆ. ಕೇಂದ್ರದಲ್ಲಿ NDA ಮೈತ್ರಿ ಸರ್ಕಾರದ ಮೇಲೂ ಕೂಡ ಈ ಚುನಾವಣೆ ಪ್ರಭಾವ ಬೀರೋ ಸಾಧ್ಯತೆ ಇದೆ. ಯಾಕಂದರೆ ಇಲ್ಲಿರುವುದು ಬಿಜೆಪಿ ಮತ್ತು JDU ಜಂಟಿ ಸರ್ಕಾರ.
ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಯು ಒಟ್ಟಿಗೆ ಎಲೆಕ್ಷನ್ಗೆ ಹೋಗಿದ್ರು. 243 ಸೀಟ್ ಇರೋ ವಿಧಾನಸಭೆಯಲ್ಲಿ ಸರ್ಕಾರ ರಚನೆಗೆ 122 ನಂಬರ್ ಬೇಕು. ಆಗ ಬಿಜೆಪಿ 74 ಸೀಟ್ ಗೆದ್ದಿದ್ರೆ ಜೆಡಿಯು 43 ಸೀಟ್ ಗೆದ್ದಿತ್ತು. ಇಬ್ಬರು ಸೇರಿ ಸರ್ಕಾರ ಕೂಡ ಮಾಡಿದ್ರು. ಆದರೆ ಆಮೇಲೆ ನಿತೀಶ್ ಕುಮಾರ್ ಪಲ್ಟಿ ಹೊಡೆದು RJD ಜೊತೆಗೆ ಸರ್ಕಾರ ಮಾಡಿಕೊಂಡ್ರೆ ಆಮೇಲೆ ಮತ್ತೆ ಪಲ್ಟಿ ಹೊಡೆದು ವಾಪಸ್ ಬಿಜೆಪಿ ಜೊತೆಗೆ ಸೇರಿದ್ದಾರೆ. ಸೊ ಈ ಸಲ ಮತ್ತೆ ನಿತೀಶ್ ಪಲ್ಟಿ ಹೊಡಿದೇ ಇದ್ರೆ NDA ಜೊತೆಗೆ ಚುನಾವಣೆಗೆ ಹೋಗೋ ಸಾಧ್ಯತೆ ಜಾಸ್ತಿ ಇದೆ. ಆದರೆ ಈ ಸಲ ಬಿಜೆಪಿ ಮತ್ತು NDAಗೆ ಪ್ರಬಲ ಪೈಪೋಟಿ ಕೂಡ ಇದೆ. ಅದಕ್ಕೆ ಮೊದಲ ಕಾರಣ INDIA ಕೂಟ. ಅಲ್ಲಿ ಲಾಲೂ ಪ್ರಸಾದ್ರ RJD ಮತ್ತು ಕಾಂಗ್ರೆಸ್ನವರು ಮತ್ತು ಕಮ್ಯುನಿಸ್ಟರು ಎಲ್ಲ ಸೇರಿ ಕೂಟ ನಡೆಸ್ತಾ ಇದ್ದಾರೆ. ಮಹಾಗಠಬಂಧನ್ ಅಂತ ಕರೀತಾರೆ ಬಿಹಾರದಲ್ಲಿ. ಈ ಕೂಟ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಒಂದು ಮಟ್ಟಿಗೆ ಬಿಜೆಪಿ ವಿರುದ್ಧ ಯಶಸ್ಸನ್ನು ಕೂಡ ಪಡೆದಿದೆ. ಉತ್ತರ ಪ್ರದೇಶದಲ್ಲಿ ಸಿಕ್ಕ ಯಶಸ್ಸು ಸಿಗಲಿಲ್ಲ, ಬಟ್ ಸ್ಟಿಲ್ ಕಳೆದ ಬಾರಿ ಕಂಪೇರ್ ಮಾಡಿದ್ರೆ ಪ್ರೋಗ್ರೆಸ್ ಆಗಿದೆ ಅವರ ನಂಬರ್ಸಲ್ಲಿ. 2019ರಲ್ಲಿ NDA ಕ್ಲೀನ್ ಸ್ವೀಪ್ ಮಾಡಿತ್ತು. ಒಂದೇ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಆದರೆ ಈ ವರ್ಷ ಬಿಜೆಪಿ 5 ಸೀಟ್ ಕಳ್ಕೊಂಡಿದೆ, 12ಕ್ಕೆ ಕುಸಿದಿದೆ. ಜೆಡಿಯು 4 ಸೀಟ್ ಕಳ್ಕೊಂಡು 12ಕ್ಕೆ ಕುಸಿದಿದೆ. LJP ಮಾತ್ರ 5ಕ್ಕೆ 5 ಗೆದ್ದು ಘಟಬಂಧನ್ಗೆ ಶಾಕ್ ಕೊಟ್ಟಿದೆ. RJD 4 ಸೀಟ್, ಕಾಂಗ್ರೆಸ್ 3 ಸೀಟ್ ಗೆದ್ದು ಕಮ್ಯುನಿಸ್ಟರು 2 ಸೀಟ್ ಗೆದ್ದಿದ್ದಾರೆ. ಸೊ ಈ ಉತ್ಸಾಹ ವಿಪಕ್ಷಗಳಿಗಿರೋದ್ರಿಂದ ಈ ಬಾರಿ ಬಿಹಾರ ಕೂಡ ಜೋರಾಗಿ ಚರ್ಚೆಯಾಗ್ತಾ ಇದೆ. ಈ ಬಾರಿ 2 ಕೂಟಗಳ ನಡುವೆ ದೊಡ್ಡ ಸ್ಪರ್ಧೆ ಏರ್ಪಡೋ ಸಾಧ್ಯತೆ ಇದೆ. ಜೆಡಿಯು ಪಲ್ಟಿ ಹೊಡೆದೇ ಇರಬೇಕು ಅಂದ್ರೆ ಬಿಹಾರದಲ್ಲಿ ಬಿಜೆಪಿ ಕಷ್ಟಪಟ್ಟಾದ್ರೂ ಕೂಡ ನಿತೀಶ್ CM ಕುರ್ಚಿಯನ್ನ ಉಳಿಸಬೇಕು. ಹೀಗಾಗಿನೇ ಅಗ್ನಿವೀರ್ ವಿಚಾರವನ್ನ ಮತ್ತು ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ವಿಚಾರವನ್ನ ನಿತೀಶ್ ಪ್ರಸ್ತಾಪ ಮಾಡಿದ್ದಾರೆ. ಅಲ್ಲದೆ ಚಿರಾಗ್ ಪಾಸ್ವಾನ್ರನ್ನ ಮುಂದೆ ಬಿಡೋ ಮೂಲಕ ಅಲ್ಲಿ ವಿಪಕ್ಷಗಳ ವೋಟ್ ಬ್ಯಾಂಕ್ ಅನ್ನ ಒಡೆದು ಪರಿಶಿಷ್ಟ ಸಮುದಾಯದ ಮತಗಳನ್ನ ತಮ್ಮ ಕಡೆ ಸೆಳೆಯೋ ಪ್ರಯತ್ನದಲ್ಲಿ ಬಿಜೆಪಿ ಇದೆ. ಯಾಕಂದ್ರೆ ರಾಮ್ ವಿಲಾಸ್ ಪಾಸ್ವಾನ್ರ ಈ LJPಗೆ ದೊಡ್ಡ ಪ್ರಮಾಣದ ದಲಿತರು ಸಪೋರ್ಟ್ ಮಾಡ್ತಾರೆ. ಇವರು ರಾಮ್ ವಿಲಾಸ್ ಪಾಸ್ವಾನ್ ದಲಿತ ನಾಯಕರಾಗಿದ್ರು. ಈಗ ಅವರ ಪುತ್ರ ಚಿರಾಗ್ ಪಾಸ್ವಾನ್ ಆ ದಾರಿಯಲ್ಲಿ ಮುನ್ನಡೀತಾ ಇದ್ದಾರೆ. ಅವರು ಬಿಜೆಪಿ ಜೊತೆಗಿದ್ದಾರೆ. ನರೇಂದ್ರ ಮೋದಿ ಅವರನ್ನ ನನ್ನ ಪ್ರೈಮ್ ಮಿನಿಸ್ಟರ್, ನನ್ನ ನಾಯಕ, ನರೇಂದ್ರ ಮೋದಿ ಅವರಿಗೆ ನನ್ನ ಸಮರ್ಪಣೆ ಹಿಂದೇನೂ ಇತ್ತು, ಇವತ್ತು ಇದೆ, ಮುಂದೇನೂ ಇರುತ್ತೆ, ಅವರ ಹನುಮ ನಾನು ಅಂತ ಚಿರಾಗ್ ಪಾಸ್ವಾನ್ ಹೇಳ್ಕೊಳ್ತಾರೆ. ಸೊ ಬಿಜೆಪಿ ಜೊತೆಗೆ ಅವರು ಸ್ಟ್ರಾಂಗ್ ಆಗಿ ನಿಂತಷ್ಟು ಕೂಡ ದಲಿತ ಮತಗಳು ವಿಪಕ್ಷಗಳಿಗೆ ಹೋಗೋ ಸಾಧ್ಯತೆ ಕಮ್ಮಿ ಆಗುತ್ತೆ ಅನ್ನೋ ಲೆಕ್ಕಾಚಾರ. ಅದೇ ಕಾರಣಕ್ಕೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ದೊಡ್ಡ ಏಟು ಬಿದ್ದರೂ ಕೂಡ ಬಿಹಾರದಲ್ಲಿ ಅಷ್ಟು ಇಂಪ್ಯಾಕ್ಟ್ ಆಗಿಲ್ಲ ಅನ್ನೋ ವಿಶ್ಲೇಷಣೆ ಇದೆ ಚಿರಾಗ್ ಪಾಸ್ವಾನ್ ಜೊತೆಗೆ ಇದ್ದಿದ್ದಕ್ಕೆ. ಆದರೂ ಕೂಡ ವಿಪಕ್ಷಗಳ ಜಾತಿ ಧ್ರುವೀಕರಣದ ಅಸ್ತ್ರ, ಯಾದವ ಮತ್ತು ಮುಸ್ಲಿಂ ಮತ ಬ್ಯಾಂಕ್ ಸಾಲಿಡ್ ಆಗಿ RJD ಕಾಂಗ್ರೆಸ್ಗೆ ವೋಟ್ ಹಾಕೋದು ಬಿಜೆಪಿಗೆ ದೊಡ್ಡ ಚಾಲೆಂಜ್ ಆಗಿ ಪರಿಣಮಿಸಬಹುದು. ಏನು ದಿಲ್ಲಿ ರಾಷ್ಟ್ರ ರಾಜಧಾನಿ, ಸೊ ತುಂಬಾ ಇಂಪಾರ್ಟೆಂಟ್. ಫೆಬ್ರವರಿ 2025ಕ್ಕೆ ಎಲೆಕ್ಷನ್ ಆಗುತ್ತೆ. ಸದ್ಯಕ್ಕೆ ಕಳೆದ 3 ಸಲದಿಂದ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಸೈಡನ್ನೇ ಕೊಡದೆ 3 ಸಲ ಕೇಜ್ರಿವಾಲ್ ಭದ್ರವಾಗಿ ಕೂತ್ಕೊಂಡಿದ್ದಾರೆ. 2013ರಲ್ಲಿ 28 ಸೀಟ್ ಗೆದ್ದು ಕಾಂಗ್ರೆಸ್ ಬೆಂಬಲದೊಂದಿಗೆ CM ಆಗಿದ್ರು. 2015ರಲ್ಲಿ 70 ಸೀಟುಗಳ ಪೈಕಿ 67 ಸೀಟ್ ಪಡ್ಕೊಂಡು ಪೂರ್ಣ ಬಹುಮತ ಅಲ್ಲ, ಪೂರ್ತಿ ಅಸೆಂಬ್ಲಿಯನ್ನೇ ಗೆದ್ದಿದ್ರು, ಆಲ್ಮೋಸ್ಟ್ ಸ್ವೀಪ್. 2020ರಲ್ಲಿ ಮತ್ತೆ 62 ಸೀಟ್ ಗೆದ್ದರು 70ರಲ್ಲಿ, ಅಗೇನ್ ಆಲ್ಮೋಸ್ಟ್ ಸ್ವೀಪ್. ಕಾಂಗ್ರೆಸ್ ಒಂದೇ ಒಂದು ಸೀಟನ್ನು ಕೂಡ ಉಳಿಸ್ಕೊಂಡಿಲ್ಲ. ಆದರೆ ಈ ಬಾರಿ ಬಿಜೆಪಿ ಮತ್ತೆ ದಿಲ್ಲಿಯಲ್ಲಿ ಹೇಗಾದರೂ ಮಾಡಿ ಆಮ್ ಆದ್ಮಿ ಪಾರ್ಟಿಯನ್ನು ಕೆಡವಬೇಕು ಅಂತ ಪ್ರಯತ್ನ ಪಡ್ತಾ ಇದೆ. ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿ ನಡುವೆ ಅಸೆಂಬ್ಲಿ ಚುನಾವಣೆಗೆ ಮೈತ್ರಿ ಮಾಡ್ಕೊಳ್ಳಲ್ಲ, ನಮ್ದೇನು ಮದುವೆ ಅಲ್ಲ, ಅವ್ರ ಜೊತೆಗೆ ಲೋಕಸಭಾ ಚುನಾವಣೆಗಷ್ಟೇ ಆ ಸಂಬಂಧ ಇದ್ದಿದ್ದು ಅಂತ ಆಮ್ ಆದ್ಮಿ ಪಾರ್ಟಿ ಕ್ಲಿಯರ್ ಮಾಡಿದೆ. ಕೇಜ್ರಿವಾಲ್ ಜೈಲು ಮತ್ತು ಅಬಕಾರಿ ಕೇಸ್ ಕೂಡ ಮುಂದಿನ ವರ್ಷ ಚುನಾವಣೆ ಮೇಲೆ ಎಫೆಕ್ಟ್ ಮಾಡುತ್ತಾ ಗೊತ್ತಿಲ್ಲ. ಸದ್ಯಕ್ಕೆ ಈ ಕೇಸ್ನಲ್ಲಿ ED CBIಗಳು ಒಂದಷ್ಟು ಡಾಟ್ಸನ್ನು ಕನೆಕ್ಟ್ ಮಾಡಿ ಸಾಂದರ್ಭಿಕ ಸಾಕ್ಷ್ಯಗಳ ರೀತಿಯಲ್ಲಿ ಕೋರ್ಟ್ ಮುಂದೆ ಹೇಳ್ತಾ ಇದ್ದಾರೆ. ಅದಕ್ಕೆ ಮೆಟೀರಿಯಲ್ ಎವಿಡೆನ್ಸನ್ನು ಕೂಡ ಪ್ರೊಡ್ಯೂಸ್ ಮಾಡೋಕ್ಕೆ ಸಾಧ್ಯ ಆಗಿ ಕೇಸ್ ಸ್ಟ್ರಾಂಗ್ ಆದರೆ ಆಮ್ ಆದ್ಮಿ ಪಾರ್ಟಿಗೆ ಏಟು ಬೀಳಬಹುದು. ಲೋಕಸಭಾ ಚುನಾವಣೆಯಲ್ಲಿ ಕಳೆದೆರಡು ಬಾರಿಯಂತೆ ಈ ಸಲವೂ ಬಿಜೆಪಿ 7ಕ್ಕೆ 7 ಸ್ವೀಪ್ ಮಾಡಿದೆ. ಅಸೆಂಬ್ಲಿಯಲ್ಲಿ ಏನಾಗುತ್ತೆ ನೋಡಬೇಕು. ಒಂದು ವೇಳೆ ಇಷ್ಟೆಲ್ಲ ಆದ್ಮೇಲೂ ಅಸೆಂಬ್ಲಿಯಲ್ಲಿ ಮತ್ತೆ ಕೇಜ್ರಿವಾಲ್ರನ್ನ ದಿಲ್ಲಿ ಜನ ಆಯ್ಕೆ ಮಾಡಿಕೊಂಡ್ರೆ ಕೇಜ್ರಿವಾಲ್ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾರೆ. ವಿಧಾನಸಭೆ ಮಟ್ಟಿಗೆ ಯಾರು ಅವರನ್ನ ಅಲಗಾಡಿಸ್ಲಿಕ್ಕಾಗಲ್ಲ ಅನ್ನೋ ಮೆಸೇಜ್ ಪಾಸ್ ಆಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಮುಂದಿನ ಕೆಲವೇ ತಿಂಗಳಲ್ಲಿ ಮೋದಿಗೆ ಎದುರಾಗೋ ಅತಿ ದೊಡ್ಡ 5 ಬೆಟ್ಟದಂತ ಸವಾಲುಗಳು. ಇದರಲ್ಲೇನಾದರೂ ಬಿಜೆಪಿಗೆ ನೆಗೆಟಿವಿಟಿ ಕಂಟಿನ್ಯೂ ಆದರೆ, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ NDA ಅಧಿಕಾರಕ್ಕೆ ಬಂದರೂ ಕೂಡ ಬಿಜೆಪಿ ಸಂಖ್ಯೆ ಸ್ವಲ್ಪ ಕಮ್ಮಿ ಆಗಿದ್ದೇ ದೊಡ್ಡ ನೆಗೆಟಿವಿಟಿ ಕಾರಣ ಆಗಿದೆ. ಆ್ಯಕ್ಚುಲಿ ಓಕೆ, ಮೋದಿ ಅಲೆ ಡೌನ್ ಆಯ್ತಾ ಅನ್ನೋ ಪ್ರಶ್ನೆ ಮೂಡೋ ಕಾರಣ ಆಗಿದೆ. ಈ ಅಸೆಂಬ್ಲಿ ಎಲೆಕ್ಷನ್ಗಳಲ್ಲೂ ಕೂಡ ಸ್ಟ್ರಾಂಗ್ ಎದುರಾಳಿಗಳಿದ್ದಾರೆ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ. ಈ ಲೋಕಸಭಾ ಚುನಾವಣೆಯಲ್ಲಿ ಆ ಎದುರಾಳಿಗಳ ರಿವೈವಲ್ ಕೂಡ ಆಗಿದೆ ಒಂದು ಮಟ್ಟಿಗೆ. ಅದು ಲೋಕಸಭಾ ಚುನಾವಣೆಯಲ್ಲೇ ಮೋದಿ ಅವರ ಹೆಸರಲ್ಲೇ ಓಟ್ ಕೇಳಿದಾಗಲೇ ಹಂಗಾಗಿದೆ. ಇನ್ನು
ಅಸೆಂಬ್ಲಿ ಚುನಾವಣೆಗೆ ಬಂದಾಗ, ರಾಜ್ಯಗಳ ಚುನಾವಣೆಗೆ ಬಂದಾಗ ಬಿಜೆಪಿಗೆ ಅಂತ ದೊಡ್ಡ ನಾಯಕರುಗಳು, ಬಿಹಾರದಲ್ಲೂ ಅಂತ ದೊಡ್ಡ ಮುಖ ಇಲ್ಲ ಬಿಜೆಪಿಗೆ. ಸುಶೀಲ್ ಮೋದಿ ಅಂತ ಒಬ್ಬರಿದ್ದರು, ನಿತೀಶ್ರ ಜೂನಿಯರ್ ಥರನೇ ಯಾವಾಗಲೂ ಇದ್ದರು, ಅವರು ತೀರು ಹೋಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಬಿಟ್ಟರೆ ಅಂತ ದೊಡ್ಡ ನಾಯಕರುಗಳು ಯಾರೂ ಕೂಡ ಬಿಜೆಪಿಗೆ ರಾಜ್ಯದಲ್ಲಿ ಮಾಸಾಗಿ ಓಡ್ ತಂದು ಕೊಡ್ತೀವಿ ಅನ್ನೋ ಲೀಡರ್ಗಳು ಯಾರೂ ಇಲ್ಲ. ಜಾರ್ಖಂಡ್ನಲ್ಲೂ ಕೂಡ ಬಿಜೆಪಿ ಮೋದಿ ಹೆಸರಲ್ಲೇ ಚುನಾವಣೆ ಹೋಗಬೇಕಾದ ಪರಿಸ್ಥಿತಿ ಇದೆ. ಲೋಕಲ್ ಲೀಡರ್ಗಳಿದ್ರೂ ಕೂಡ ಮೋದಿ ಹೆಸರನ್ನು ಮೀರಿಸೋ ಲೀಡರ್ಗಳು ಇವರಿಗೆ ಜಾರ್ಖಂಡ್ನಲ್ಲೂ ಕೂಡ ಇಲ್ಲೂ ಇಲ್ಲ. ದಿಲ್ಲಿಯಲ್ಲಂತೂ ದೊಡ್ಡ ನಾಯಕತ್ವ ಶೂನ್ಯತೆಯನ್ನು ಈ ಕ್ಷಣಕ್ಕೆ ಬಿಜೆಪಿ ಫೇಸ್ ಮಾಡ್ತಾ ಇದೆ. ಹಾಗೆ ಹರಿಯಾಣದಲ್ಲೂ ಕೂಡ ಮನೋಹರ್ ಲಾಲ್ ಖಟ್ಟರ್ ಪಾಪ್ಯುಲಾರಿಟಿ ಪೂರ ಬಿದ್ದು ಹೋಗಿತ್ತು. ಅದಕ್ಕೆ ಅವರನ್ನು ಚೇಂಜ್ ಮಾಡಿ ಪಾರ್ಲಿಮೆಂಟಿಗೆ ಕಳಿಸಿ ಅಲ್ಲಿ CM ಚೇಂಜ್ ಮಾಡಿದ್ದಾರೆ. ಅವರು ಇನ್ನು ಉಳಿದಿರೋ ಕೆಲವೇ ದಿನಗಳಲ್ಲಿ ಅದು ಎಷ್ಟರ ಮಟ್ಟಿಗೆ ಜನಪ್ರಿಯತೆ ಗಳಿಸ್ಕೊಂಡು ಮಾಸ್ ಲೀಡರ್ ಆಗೋಕ್ಕಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಸೊ ಬಿಜೆಪಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಮೋದಿ ಅನ್ನೋ ಕರೆನ್ಸಿಯನ್ನು ಸಿಕ್ಕಾಪಟ್ಟೆ ಉಜ್ಜಿಯಾಗಿದೆ ಅವರು ಕಳೆದೆರಡು ಲೋಕಸಭಾ ಚುನಾವಣೆಗಳಲ್ಲಿ, ಸುಮಾರು ರಾಜ್ಯಗಳ ಚುನಾವಣೆಯಲ್ಲಿ, ಮತ್ತು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಕೂಡ. ಈಗ ಅದಷ್ಟು ಉಜ್ಜಿ ಆಗಿರೋ ಕರೆನ್ಸಿಯನ್ನು ಹಿಡ್ಕೊಂಡು ಮತ್ತೆ ಈ 5 ರಾಜ್ಯಗಳಲ್ಲೂ ಕೂಡ ಚುನಾವಣೆಗೆ ಹೋಗ್ತಾರಾ, ಏನು ಮಾಡ್ತಾರೆ? ಒಂದು ವೇಳೆ ಇಲ್ಲೇನಾದರೂ ಹಿನ್ನಡೆ ಆಯಿತು ಅಂತ ಹೇಳಿದ್ರೆ NDA ಮೈತ್ರಿಕೂಟದ ಒಳಗಿರೋ ಇತರ ಸದಸ್ಯರಿಗೂ ಕೂಡ ನಿಧಾನಕ್ಕೆ ಓಕೆ ಯಾಕೋ ಇವ್ರದ್ದು ಡೌನ್ ಆಗ್ತಿರಂಗೆ ಕಾಣಿಸ್ತಾ ಇದೆ, ನಾವು ಆ ಕಡೆ ನೋಡ್ಕೋಬೇಕಾ ಅನ್ನೋ ಮೆಸೇಜ್ ಪಾಸ್ ಆಗಬಹುದು. ಸೇಮ್ ಟೈಮ್ ಎದುರಾಳಿಗಳ ಕೂಟಕ್ಕೂ ಕೂಡ ಎನರ್ಜಿ ಜಾಸ್ತಿಯಾಗಿ ಅವರು ಕೂಡ ಬಿಲ್ಲು ಬಾಣ ತಗೊಂಡು ಬೇಟೆಗೆ ಹೊರಡಬಹುದು. ಹೀಗಾಗಿ ಮೋದಿ ಪಾಲಿಗೆ, BJP ಸರ್ಕಾರದ ಪಾಲಿಗೆ ಅತಿ ದೊಡ್ಡ ಬೆಟ್ಟದಂಥ ಈ 5 ಸವಾಲುಗಳು, ಹಾಗೂ ಆ ಸವಾಲುಗಳನ್ನು ಮೀರಿ ಈ 5ರಲ್ಲಿ ಅಟ್ಲೀಸ್ಟ್ 3 ರಾಜ್ಯಗಳಲ್ಲಾದರೂ ಗೆಲ್ಲೋದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಾಂದರೆ ಟ್ರಬಲ್ಸ್ ಶುರುವಾಗುತ್ತೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.